ಹಾಗಾಗಿ ಈ ಆದೇಶ ಪ್ರತಿಯಲ್ಲೂ ಅವರ ಹೆಸರಿಲ್ಲ. PIL ವಜಾ ಮುಚ್ಚಿಟ್ಟ ಬಗ್ಗೆ ಸಿಎಂ ಪ್ರತಿಕ್ರಿಯೆ ನೀಡಿಲ್ಲ, ರಿಯಾಕ್ಷನ್ ಕೊಡಕ್ಕೆ ಇಲ್ಲ, ಏನೂ ಇಲ್ಲ. ಅಲ್ಲಿ ಪ್ರತಿಕ್ರಿಯೆ ನೀಡದೆ ತೆರಳಿದಂತಹ ಸಿಎಂ ಸಿದ್ದರಾಮಯ್ಯ ಎಷ್ಟು ದೊಡ್ಡ ಮುಖಭಂಗ ಸರ್ಕಾರಕ್ಕಿದು. PIL ಅನ್ನ ಮುಚ್ಚಿಟ್ಟಿರೋ ಬಗ್ಗೆ ಸಿಎಂ ನೋ ಆನ್ಸರ್, ಪ್ರತಿಕ್ರಿಯೆ ನೀಡಕ್ಕೆ ಒಳ್ಳೆ. ನಾಳೆ ಇನ್ಯಾವುದೊಂದು ಫಾಕ್ಸ್ ಕೇಸ್ ಎತ್ಕೊಂಡು ಬರ್ತಾರೆ, ಇದೇ ತರ ಕೊಳ್ಳು ಕೇಸ್ ಎತ್ಕೊಂಡು ಬರ್ತಾರೆ. ಸೊ ಅದನ್ನ ತಗೊಂಡು ಮತ್ತೆ ಹಿಂಗೆ SIT ಫಾರ್ಮ್ ಮಾಡಿ ಇಡೀ ಕ್ಷೇತ್ರದ ಇಡೀ ಕೋಟ್ಯಂತರ ಜನರ ನಂಬಿಕೆ ಮೇಲೆ ಬರ ಎಳೆಯುತ್ತಾ ಸರ್ಕಾರ. ಏನ್ ಮಾಡ್ತಾ ಇದೆ ಸರ್ಕಾರ? ಸುಪ್ರೀಂ ಕೋರ್ಟ್ ಒಂದೇ ಏಟಿಗೆ ತಿರಸ್ಕರಿಸಿ ಬಿಸಾಕಿದ ಅರ್ಜಿಯನ್ನ ತಿಂಗಳಗಟ್ಟಲೆ ತಗೊಂಡು ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಫಾರ್ಮ್ ಮಾಡಿ, ಹಾಗಾದ್ರೆ ಸರ್ಕಾರ ಇದನ್ನ ತನಿಖೆ ಮಾಡಿಸುತ್ತೆ ಅಂದ್ರೆ ಏನ್ ಹೇಳ್ಬೇಕು? ಕಾನೂನು ಸಚಿವ HK ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಯಾವುದೇ ಚರ್ಚೆಯೂ ಆಗಿಲ್ಲ. ಧರ್ಮಸ್ಥಳ ಕೇಸ್ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ HK ಪಾಟೀಲ್ ಹೇಳಿದ್ದಾರೆ. SIT ತನಿಖೆ ಸ್ಥಗಿತ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. PIL ವಜಾ ಮುಚ್ಚಿಟ್ಟಿರೋದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ HK ಪಾಟೀಲ್ ಹೇಳಿದ್ದಾರೆ. ರಾಜ್ಯದ ಕಾನೂನು ಸಚಿವರಿಗೆ ಗೊತ್ತಿಲ್ಲ ಈ ರೀತಿ PIL ವಜಾ ಆಗಿರೋದು. ರಾಜ್ಯದ ಕಾನೂನು ಸಚಿವರಿಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಕೇಸನ್ನ, ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡಿದ ಕೇಸನ್ನ ತನಿಖೆ ಮಾಡುವಾಗ ರಾಜ್ಯದ ಕಾನೂನು ಸಚಿವರಿಗೆ ಈ ಕುರಿತಾಗಿ ಸುಪ್ರೀಂ ಕೋರ್ಟ್ ಒಂದು PIL ಅನ್ನ ಮೊದಲೇ ವಜಾಗೊಳಿಸಿದೆ ಅನ್ನೋದು ಗೊತ್ತಿಲ್ಲ. ಅವರ ಗಮನಕ್ಕೆ ಯಾರು ಕೂಡ ತಂದಿಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ, SITಗೆ ಗೊತ್ತೇ ಇಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ ಲಮಾಣಿ, ಇದಕ್ಕಿಂತ ದೊಡ್ಡ ಸ್ಕ್ಯಾಮ್ ಇರೋದಕ್ಕೆ ಸಾಧ್ಯನಾ? ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಆದೇಶ, PIL ಅನ್ನ ವಜಾ ಮಾಡಿರ್ತಕ್ಕಂಥ ಒಂದು ಆದೇಶ, ಅದೇ ಕೇಸನ್ನು ಇಟ್ಕೊಂಡು ತಿಂಗಳಗಟ್ಟಲೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಫಾರ್ಮ್ ಮಾಡಿ ಸರ್ಕಾರ ತನಿಖೆ ಮಾಡಿಸುತ್ತೆ. ಇದಕ್ಕಿಂತ ವ್ಯಂಗ್ಯ ಇನ್ನೇನಾದ್ರೂ ಇದೆಯಾ? ಯಾಕೆ ಗೊತ್ತಾಗ್ಲಿಲ್ಲ ಸರ್ಕಾರಕ್ಕೆ? ಅಡ್ವೊಕೇಟ್ ಜನರಲ್ ಹೇಳ್ಬೋದಾಗಿತ್ತು, ಅಥವಾ ಇಂಟೆಲಿಜೆನ್ಸ್ನವ್ರು ಹೇಳ್ಬೋದಾಗಿತ್ತು, ಅಥವಾ ಕಾನೂನು ಇಲಾಖೆ ಹೇಳ್ಬೋದಾಗಿತ್ತು. ಯಾರ ಗಮನಕ್ಕೂ ಬಂದಿಲ್ಲ ಅಂದ್ರೆ ಹೇಗೆ? ಕೋಟ್ಯಂತರ ರೂಪಾಯಿ ವೇಸ್ಟ್ ಅಲ್ವಾ? ಏನ್ ನಡೆದಿದೆ ಮುತ್ತಪ್ಪ ಲಮಾಣಿ? ಶ್ರೀಲಕ್ಷ್ಮಿ, ಶ್ರೀಲಕ್ಷ್ಮಿ, ಈ ಒಂದು ಏನು ಬುರ್ಡೆ ಗ್ಯಾಂಗಿನೇ ಇವರು ಸರ್ಕಾರಕ್ಕೂ ಕೂಡ ಮಂಕುಬುದ್ಧಿ ಎರಿಸೋದ್ರಲ್ಲಿ ಯಶಸ್ವಿ ಆಗಿರುವಂಥದ್ದು. ಯಾಕಂದ್ರೆ ಮೇ 2025 ಇವರನ್ನು PIL ಸಲ್ಲಿಕೆ ಮಾಡ್ತಾರೆ. ಈ PIL ಅನ್ನ ಸುಪ್ರೀಂ ಕೋರ್ಟ್ ನೇರವಾಗಿ ಅದನ್ನು ರಿಜೆಕ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ಕೇವಲ ರಿಜೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಇದು ಪಬ್ಲಿಕ್ ಲಿಟಿಗೇಷನ್ ಅಲ್ಲ, ಇದು ಒಂದು ಪಬ್ಲಿಸಿಟಿ ಲಿಟಿಗೇಷನ್ ಇರುವಂತಹ ಒಂದು PIL. ಇದು ಜೊತೆಗೆ ಪೊಲಿಟಿಕಲ್ ಮೈಂಡೆಡ್ ಇರುವಂತಹ ಒಂದು ಅರ್ಜಿ, ಇದು ಜೊತೆಗೆ ಮನಿ ಮೈಂಡೆಡ್ ಇರುವಂತದ್ದು ಅಂತ ಹೇಳ್ಬಿಟ್ಟು ನೇರವಾಗಿ ಉಲ್ಲೇಖ ಮಾಡುವ ಮೂಲಕ ಈ ಒಂದು ಚಿನ್ನಯ್ಯ ಸಲ್ಲಿಸಿದಂತಹ PIL ಅನ್ನ ರದ್ದು ಮಾಡುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮಾಡ್ತಾರೆ. ಆದರೆ ಮೇ 5ನೇ ತಾರೀಕಿನಂದು ರಿಜೆಕ್ಟ್ ಆದಂತಹ ಈ PIL ಕೇಸನ್ನ ಮತ್ತೆ ಇವರು ಜುಲೈ 11ನೇ ತಾರೀಕಿನಂದು ದಕ್ಷಿಣ ಕನ್ನಡ ಜಿಲ್ಲೆ SP ಅವರಿಗೆ ಬಂದ್ಬಿಟ್ಟು ಒಂದು ನಾರ್ಮಲ್ ಆಗಿ ಅಲ್ಲೇನು ಹಾಗೇ ಇಲ್ಲ ಅನ್ನೋ ಹಾಗೆ ಒಂದು ದೂರನ್ನ ಕೊಟ್ಟು ಸರ್ಕಾರದಿಂದ SIT ರಚನೆ ಮಾಡಿಕೊಂಡು SIT ರಚನೆ ಮಾಡೋದು ಅಷ್ಟೇ ಅಲ್ಲ, ಉತ್ಖನನ ಪ್ರಕ್ರಿಯೆಯನ್ನು ಮಾಡುವಂತಹ ಕೆಲಸ ಪ್ರಾರಂಭ ಮಾಡ್ತಾರೆ. ನೂರಾರು ಜನ ಅಧಿಕಾರಿಗಳನ್ನ ಈ ಕೇಸಲ್ಲಿ ತೊಡಗಿಸುವಂತೆ ಮಾಡ್ಕೊಂತಾರೆ. ಇಡೀ ರಾಜ್ಯದ ಗಮನವನ್ನ ಒಂದು ಕಡೆ ಸೆಳೆಯುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ಎಕ್ಸ್ಕ್ಲೂಸಿವ್ ಆದಂತಹ ದಾಖಲೆಗಳು ಬಂದ ನಂತರದಲ್ಲಿ SIT ಅಧಿಕಾರಿಗಳು ಕೂಡ ಈ ಬಗ್ಗೆ ತನಿಖೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈ ಬಗ್ಗೆ ಇವತ್ತು ಚಿನ್ನಯ್ಯ ಕೂಡ ಏನು ನ್ಯಾಯಾಧೀಶರ ಮುಂದೆ ಏನು 183 ಅಡಿ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾನೆ. ಅಲ್ಲಿಯೂ ಕೂಡ ಈ ಬಗ್ಗೆ ಉಲ್ಲೇಖ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಒಂದೊಮ್ಮೆ ಈತ ಏನಾದರೂ ಉಲ್ಲೇಖ ಮಾಡಿದ್ರೆ ಆಗ SIT ಅಧಿಕಾರಿಗಳಿಗೆ ಒಂದು ಹಂತದ ವರದಿಯನ್ನ ನ್ಯಾಯಾಧೀಶರು ಕೊಡುವಂತಹ ಸಾಧ್ಯತೆ ಇದೆ. ಆದ್ರೆ ಇದೆಲ್ಲವನ್ನು ಹೊರತುಪಡಿಸಿದ್ರೆ ಆದ್ರೆ ಈ ಬುರ್ಡೆ ಗ್ಯಾಂಗ್ ಯಾವ ರೀತಿಯಾಗಿ ಸರ್ಕಾರಕ್ಕೆ ಮಣ್ಣೆರ್ಚಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ಕಾರ ಈ ಬಗ್ಗೆ ಈಗ ಎಚ್ಚೆತ್ತುಕೊಂಡು ಅವರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂತಿರುವಂತದ್ದು. ಯಾಕಂದ್ರೆ ದೇಶದ ಸುಪ್ರೀಂ ಕೋರ್ಟೇ ಈ ಒಂದು PIL ಅನ್ನ ರಿಜೆಕ್ಟ್ ಮಾಡುವ ಮೂಲಕ ಇದರ ಬಗ್ಗೆ ಖಾರವಾಗಿ ಉಲ್ಲೇಖ ಮಾಡೋದು ಕೂಡ ಗೊತ್ತಾಗ್ತಾ ಇದೆ. ಅಂತಹ ಕೇಸನ್ನ ರಾಜ್ಯದಲ್ಲಿ ತಂದು SIT ನ ರಚನೆ ಮಾಡಿ ಇಡೀ ರಾಜ್ಯದ ಶಾಂತಿಯನ್ನು ಹದಗೆಡಿಸುವಂತಹ ಕೆಲಸ ಮಾಡಿರುವಂತಹ ಈ ಗ್ಯಾಂಗ್ನ ವಿರುದ್ಧ ಇದೀಗ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಚಿನ್ನಯ್ಯನ 183 ಹೇಳಿಕೆ ನಂತರ
ನಂತರದಲ್ಲಿ SIT ಅಧಿಕಾರಿಗಳು ಮತ್ತೆ ಈತನನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಒಂದು ಸುಪ್ರೀಂ ಕೋರ್ಟ್ನ PIL ವಿಚಾರಕ್ಕೆ ಸಂಬಂಧಪಟ್ಟು ಕೂಡ ಆತನನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಅದಾದ ನಂತರದಲ್ಲಿ ಈ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಇವನಿಗೆ ಕುಮ್ಮಕ್ಕು ಕೊಟ್ಟವರು ಯಾರು, ಜೊತೆಗೆ ಈ ಆದೇಶ ಬಂದ ನಂತರದಲ್ಲೂ ಕೂಡ ಹೇಗೆ ಈತ ಬಂದು ದೂರು ಕೊಟ್ಟ, ಈ ಒಂದು ಹಂತದ ಒಂದು ವಿಚಾರಣೆಯನ್ನ SIT ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಈಗಿದೆ. ನೋಡಬೇಕು SIT ಅಧಿಕಾರಿಗಳು ಯಾವ ರೀತಿಯಾಗಿ ಈ ಒಂದು ಕೇಸನ್ನ, ಈ ಬುರ್ಡೆ ಕೇಸು ಒಂದ್ ಕಡೆ ಆದ್ರೆ PIL ಸಲ್ಲಿಕೆ ಮಾಡಿ ಅದು ಏನು ರದ್ದಾದ ಮೇಲೂ ಕೂಡ ಹೇಗೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕಾರಿಗಳಿಗೆ ದೂರು ಬಂದು ಕೊಟ್ರು ಅನ್ನೋದು ಕೂಡ ಭಾರಿ ಕುತೂಹಲ ಕೇಳಿಸುವಂತದ್ದು. ಈ ಒಂದು ಹಂತದಲ್ಲಿ SIT ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಚರ್ಚೆ ಕೂಡ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ಮುತ್ತಪ್ಪಲಮಾಣಿ, ಇನ್ನು ಈ ಚಿನ್ನಯ್ಯ ಜಡ್ಜ್ ಮುಂದೆ ಹೇಳಿಕೆ ಕೊಡುವಾಗ ಆಗಿರ್ಬೋದು ಅಥವಾ SIT ಮುಂದೆ ಹೇಳಿಕೆ ಕೊಡುವಾಗ ಆಗಿರ್ಬೋದು, ಎಲ್ಲಿಯಾದರೂ ಕೂಡ ಈ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದನ್ನು ಮೆನ್ಷನ್ ಮಾಡಿದಾನ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಅಂತ. ಮುತ್ತಪ್ಪಲಮಾಣಿ, ಇಫ್ ಯು ಕ್ಯಾನ್ ರಿಕಾಲ್, ನಮಗೆ ಜಯಂತ್ ಹೇಳಿಕೆ ಕೊಡುವಾಗ ರಿಪಬ್ಲಿಕ್ ಕನ್ನಡಕ್ಕೆ ತಾವು ಸುಪ್ರೀಂ ಕೋರ್ಟ್ ಹತ್ರ ಹೋಗಿದ್ವಿ, ಅದೊಂದು ಫೋಟೋ ಬೇರೆ ತಗೊಂಡಿದೆ, ಅಲ್ಲಿ ಸೆಲ್ಫಿ ಬೇರೆ ತಗೊಂಡಿದೆ ಅಂತ ಅದನ್ನು ಕೂಡ ಹೇಳಿದ್ರು. ಆದರೆ ಸುಪ್ರೀಂ ಕೋರ್ಟಲ್ಲಿ ನಮಗೆ ಅಲೋ ಮಾಡಲಿಲ್ಲ, ಒಳಗಡೆ ತೊಗೊಂಡೋಗೋಕ್ಕೆ ಬುರ್ಡೆನ ಅಕ್ಸೆಪ್ಟ್ ಮಾಡಲಿಲ್ಲ, ಅಲೋ ಮಾಡಲಿಲ್ಲ ಅಂತ ಅಷ್ಟೇ ಹೇಳಿದ್ರೆ ಹೊರತು ಈ ರೀತಿ PIL ವಜಾ ಆಗಿದೆ ಅನ್ನೋದನ್ನು ಅವರು ಎಲಾಬ್ರೇಟ್ ಆಗಿ ಹೇಳಲಿಲ್ಲ, ಮುಚ್ಚಿಟ್ರು. ಸೊ ಚಿನ್ನಯ್ಯ ಏನಾದರೂ SITಗೆ ಬಾಯ್ ಬಿಟ್ಟಿದ್ನಾ, ಅಥವಾ SIT ತನಿಖೆಯಲ್ಲಿ ಎಲ್ಲೂ ಕೂಡ ಇದು ಗೊತ್ತಾಗ್ಲೇ ಇಲ್ವಾ SIT ಅಧಿಕಾರಿಗಳಿಗೆ, ಈ ಥರ ಸುಪ್ರೀಂ ಕೋರ್ಟಲ್ಲಿ ಒಂದು PIL ಸಲ್ಲಿಕೆ ಆಗಿತ್ತು ಇದು ಅನ್ನೋದು ಗೊತ್ತಾಗ್ಲಿಲ್ವಾ, ಏನು ಕತೆ ಅಂತ? ಶ್ರೀಲಕ್ಷ್ಮಿ, ಇದೇನಾದ್ರು ಪ್ರಾರಂಭಿಕ ಹಂತದಲ್ಲಿ SIT ಅಧಿಕಾರಿಗಳಿಗೆ ಗೊತ್ತಾಗಿದ್ರೆ ಇದು ಇಲ್ಲಿವರೆಗೂ ಕೂಡ ಈ ಕೇಸ್ ಬರುವಂತಹ ಒಂದು ಏನು ಅವಶ್ಯಕತೆ ಇರ್ತಿರ್ಲಿಲ್ಲ. ಆದ್ರೆ SIT ಅಧಿಕಾರಿಗಳ ಗಮನಕ್ಕೂ ಬಾರದಂತೆ ಈ ಒಂದು PIL ರದ್ದಾಗಿರುವಂತಹ ವಿಚಾರವನ್ನ ಗೌಪ್ಯವಾಗಿ ಇಟ್ಟಿದ್ರು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರಗಳನ್ನ ನಾವು ಬಯಲು ಮಾಡ್ತೀವೋ ಆಗ SIT ಅಧಿಕಾರಿಗಳು ಈ ಒಂದು ಹಂತದ ಒಂದು ತನಿಖೆಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಚಿನ್ನಯ್ಯ ಆಗ್ಲಿ, ಚಿನ್ನಯ್ಯನ ಜೊತೆಗಿದ್ದಂತಹ ಈ ಗ್ಯಾಂಗ್ ನ ಸದಸ್ಯರು ಯಾರು ಕೂಡ PIL ವಿಚಾರಣವನ್ನ ಪೊಲೀಸರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಗೊತ್ತಾಗದಂತೆ ಗೌಪ್ಯವಾಗಿ ಇಡಬೇಕು ಅಂತೇಳಿ ಮೊದಲೇ ಒಂದು ಏನು ಪೂರ್ವ ನಿಯೋಜಿತವಾದಂತಹ ಪ್ಲಾನ್ ಮಾಡ್ಕೊಂಡಿದ್ರು. ಅದರಂತೆ ಈ ಒಂದು PIL ಅರ್ಜಿಯನ್ನ ರದ್ದಾಗಿರೋ ವಿಚಾರನ ಗೌಪ್ಯವಾಗಿ ಇಟ್ಕೊಂಡು ಈ ಒಂದು ಚಿನ್ನಯ್ಯ ಕೂಡ ಎಲ್ಲಿಯೂ ಕೂಡ ಈ ವಿಚಾರವನ್ನ SIT ಅಧಿಕಾರಿಗಳ ಮುಂದೆ ಪ್ರಸ್ತಾವನೆ ಮಾಡಿರಲಿಲ್ಲ. ಈಗ SIT ಅಧಿಕಾರಿಗಳಿಗೆ ಗೊತ್ತಾಗಿರುವಂತಹ ಕಾರಣ ಇವತ್ತು ಈತ 183 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ತಿದ್ದಾನೆ. ಅಲ್ಲೇ ಏನಾದ್ರೂ ಈತ ಈ ವಿಚಾರವನ್ನ ಉಲ್ಲೇಖ ಮಾಡ್ತಾನೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದೊಮ್ಮೆ ಏನಾದ್ರೂ ಆತ ಈ ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡಿದ್ರೆ ಆಗ ನ್ಯಾಯಾಧೀಶರು ಒಂದು ವರದಿಯನ್ನ SIT ಅಧಿಕಾರಿಗಳು ಕೂಡ ಕೊಡ್ತಾರೆ. ಅದರ ಆಧಾರದ ಮೇಲೆ SIT ಅಧಿಕಾರಿಗಳು ಮತ್ತೆ ಈತನನ್ನ ವಶಕ್ಕೆ ಪಡೆಯೋದಕ್ಕೆ ನ್ಯಾಯಾಲಯಕ್ಕೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಅದಾದ ನಂತರದಲ್ಲಿ SIT ಅಧಿಕಾರಿಗಳು ಆತನ ವಶಕ್ಕೆ ಪಡೆದುಕೊಂಡ್ರೆ ಈ PIL ವಿಚಾರನ ಮತ್ತೆ ಆತನಿಗೆ ಗ್ರಿಲ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆ ಈ ವಿಚಾರನ ಮುಚ್ಚಿಟ್ರಿ, ದೂರು ಕೊಡುವಂತಹ ಸಂದರ್ಭದಲ್ಲಿ PIL ವಿಚಾರನ ಯಾಕೆ ಉಲ್ಲೇಖ ಮಾಡಲಿಲ್ಲ, ಜೊತೆಗೆ ಇದನ್ನ ರದ್ದು ಮಾಡುವಂತಹ ವಿಚಾರನ ಯಾಕೆ ಹೇಳಿಲ್ಲ ಅನ್ನೋದ್ರ ಬಗ್ಗೆ ಗ್ರಿಲ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮುತ್ತಪ್ಪಲಮಾಣಿ ಡೀಟೇಲ್ಸ್ಗಾಗಿ.